ನಮ್ಮ ಅಕ್ಕ ಎಲ್ಲೋ ಇಂಟರ್ನ್ಯಾಷನಲ್ ಟ್ರಿಪ್ ಹೋಗ್ತಾವಳೆ ಗೈಸ್. ಸಿಸ್ಟರ್ ಹೋಮ್ ಫ್ರಿಡ್ಜ್ ತೋರಿಸ್ತೀನಿ ಬನ್ನಿ. ಅಮ್ಮ ಈಗ ರವೆ ಉಂಡೆ ಮಾಡ್ತಾ ಇದಾರೆ. ಮೇನ್ ರೋಡಲ್ಲಿ ಗಾಡಿ ನಿಂತೋಗಿದೆ. ಮೇನ್ ರೋಡ್ ಫುಲ್ ಜಾಮ್ ಆಗಿತ್ತು, ಇವಾಗ ಕ್ಲಿಯರ್ ಆಗಿದೆ. What is up fam? Hi, so welcome back to my new vlog guys. So ಇವತ್ತಿನ vlog ಶುರು ಮಾಡ್ತಿರೋದು ಸುಜಿತ್ ಮನೆಯಿಂದ. ಆ್ಯಂಡ್ ನಮ್ಮ ಬಾಯ್ಸ್ ಎಲ್ಲ ಇಲ್ಲಿದ್ದಾರೆ, ಅವರು ರಜಾ ಇವತ್ತು, ಬಾಯ್ಸ್ಗೆಲ್ಲ ರಜಾ. ಆ್ಯಂಡ್ ನಾವೀಗ ಹೋಗ್ತಿರೋ ನಮ್ಮ ಅಕ್ಕ ಮನೆಗೆ, ಬಿಕಾಸ್ ನಮ್ಮ ಅಕ್ಕ ಎಲ್ಲೋ ಇಂಟರ್ನ್ಯಾಷನಲ್ ಟ್ರಿಪ್ ಹೋಗ್ತಾವಳೆ ಗೈಸ್. ಫಸ್ಟ್ ಇಂಟರ್ನ್ಯಾಷನಲ್ ಟ್ರಿಪ್ ಗೈಸ್. ನಮ್ಮ ಬಾಯ್ಸ್ ಈಗ ಗಾಡೀಲಿ ಆಯಿಲ್ ಇದೆ ಅಂತ ಚೆಕ್ ಮಾಡ್ತಾವ್ರೆ. ಓ ಫಾಮ್, ಸೊ ಫೈನಲಿ ಸುಜಿತ್ ಮನೆಯಿಂದ ಹೊರಟು ಅಕ್ಕ ಮನೆಗೆ ಹೋಗ್ತಾ ಇದ್ವಿ. ಆನ್ ದ ವೇ ಒಂಚೂರು ಊಟ ಮಾಡಬೇಕು ಅಂತ ಅಂದ್ಕೊಂಡು ಹಸುವಾಗ್ತಿತ್ತು ಲಂಚ್. ಸೊ ಅದಕ್ಕೆ ಇಲ್ಲೆಲ್ಲೋ ರೋಡ್ ಸೈಡ್ ಫುಡ್ ಟೇಸ್ಟಿ ಯಮ್ಮಿ ಬನ್ನಿ ಹೋಗೋಣ ಗೈಸ್. ನಮ್ಮ ಬಾಯ್ಸ್ ಪಾಪ ಗಾಡಿ ಅಲ್ಲೆಲ್ಲೋ ನಿಲ್ಲಿಸಿ ನಡ್ಕೊಂಬಂದು ನೋಡಿದ್ರೆ ಇಲ್ಲಿ ಖಾಲಿ ಅಂತೆಲ್ಲ, ಅದು ಬಿಟ್ಟರೆ ಇನ್ನೆಲ್ಲೂ ಮುಂದೆಲ್ಲ ಇದೆ ನೋಡೋಣ. ಅಲ್ಲೆಲ್ಲೋ ಒಂದಿದೆ. ಕಬ್ಬಿನ ಜ್ಯೂಸ್ ಅದು ಕಬ್ಬಿನ ಜ್ಯೂಸ್ ಅದು ಊಟ ಅಲ್ಲ, ಕಬ್ಬಿನ ಜ್ಯೂಸ್ ಅದು. ಕಸ್ಟಮರ್ ಇಲ್ಲ. ಸೊ ಫೈನಲಿ ಒಂದು ಶಾಪ್ ಸಿಕ್ಕಿದೆ, ಇಲ್ಲಿ ರೈಸ್ ಎಲ್ಲ ತೊಗೋತಾ ಇದ್ದಾರೆ ನಮ್ಮ ಬಾಯ್ಸು. ಹೊಟ್ಟೆ ಹಸ್ಕೊಂಬಿಟ್ಟು ಅವ್ರು ಫುಲ್ ಹೆಂಗೆ ಕಾಯ್ತವ್ರು ನೋಡಿ. ರೈಸು ನಮ್ಮ ನಿತಿ ವೆಜ್ ರೈಸ್ ತೊಗೊಂಡವನೆ, ಮತ್ತು ಟುಮ್ ನಾನ್ ವೆಜ್ ರೈಸ್ ತೊಗೊಂಡವನೆ. ಡೋರೆಮಾನ್ ಅವ್ರು ನೋಡಿ ಏನದು ಪನ್ನೀರು ಮತ್ತೇನೋ ಡಯಟ್, ಅವ್ರು ಕಾಸ್ಟ್ಲಿ ಐಟಮ್ ತಿನ್ನೋದು. ಈ ಥರ ಎಲ್ಲ ತಿನ್ನಲ್ಲ ಅವರು. ಬಾಯಿ ನೀರು ಬರ್ತೈತೆ. ಆ್ಯಂಡ್ ಅಲ್ಲಿ ಬಾಸು ಮುದ್ದೆ ಹಾಕ್ಸ್ಕೊತಾವ್ರು ನನಗೆ, ಮತ್ತು ಅವ್ರಿಗೇನೋ ಹಾಕ್ಸ್ಕೊತಾರೆ. ನನಗೂ ಮುದ್ದೆ, ಚಿಕನ್ ಸಾರು ನನಗೆ. ರೈಸ್ ನಾನು ಮುದ್ದೆ ಬದಲು ರೈಸ್ ಹಾಕ್ಸ್ಕೊಂಬಿಟ್ಟೆ. ಇವಾಗ ನಾವು 20 ರೂಪಾಯಿಗೆ ಶೇರ್ವಾ ರೈಸ್ ಅವಾಗ ತಿಂತಾ ಇದ್ದೀವಿ ನಮ್ಮ ಕಾಲೇಜ್ ಹತ್ರ. 20 ರೂಪಾಯಿ ಮಚ್ಚ, ಬಂಕ್ ಹೊಡ್ಬಿಟ್ಟು ಜಂಪ್ ಹೊಡ್ಬಿಟ್ಟು ಶೇರ್ವಾ ರೈಸ್ ಕೊಡೋರು 20 ರೂಪಾಯಿಗೆ. ಸಕ್ಕತ್ತಾಗಿರೋದು. ರೈಸಲ್ಲಿ ಹಾಟ್ ವಾಟರ್ ಸರ್ವಿಸೇ ಬೇಡ, ನೀರು ಎಷ್ಟು ಬಿಸಿ ಇದೆ ಗೊತ್ತಾ ಈ ಕ್ಯಾನಲ್ಲಿರೋದು. ಹೋಗಾಯ್ತು, ತಿಂದಿದ್ದಾಯ್ತು. ಈಗ ವಾಪಸ್ ಹೊರಟಿದ್ದೀವಿ. ನಾನು ಸುಜಿತ್ ಕಾರಲ್ಲಿ ಹೋಗ್ತಾ ಇದ್ದೀನಿ, ನಮ್ಮ ಬಾಯ್ಸ್ ನನ್ನ ಕಾರ್ ತರ್ತಾ ಇದ್ದಾರೆ. ಸೊ ಹಂಗೆ ಹೋಗ್ತಾ ದಾರಿಲಿ ಎಳ್ನೀರು ಕಾಣಿಸ್ತು, ತಣ್ಣಗಿರಲಿ ಅಂತಂದು ಎಳ್ನೀರು ತೊಗೊಂಡಿದ್ದೀವಿ ಗೈಸ್. ಸೊ ಫೈನಲಿ ನಾವೀಗ ನಮ್ಮ ಅಕ್ಕ ಮನೆ ಹತ್ರ ಬಂದಿದ್ದೀವಿ. ಬಟ್ ನಮ್ಮ ಅಕ್ಕ ಹೊಸ ಮನೆ ಯಾವುದು ಅಂತ ನಂಗೆ ಗೊತ್ತಿಲ್ಲ. ನಮ್ಮ ಕಾರ್ ಇಲ್ಲಿ ನಿಂತಿದೆ, ಬಟ್ ಈಗ ಯಾವ್ದು ಮನೆ ಅಂತ ನೋಡ್ಬೇಕು ಈಗ ನಾವು. ಟಾಸ್ಕ್ ಗೈಸ್. ಸೊ ಫೈನಲಿ ನಮ್ಮ ಅಕ್ಕ ಮನೆಗೆ ಬಂದಿದ್ದೀವಿ. ನೋಡಿ ನಮ್ಮ ಅಕ್ಕ ಮನೆ. ಟಿವಿ ನೋಡಿ, ಸೋನು ತಿರ್ಸು ಟಿವಿ ತಿರ್ಸು. ಮತ್ತೆ ಸೈಡ್ ಬಾ, ಒಂದು ನಿಮಿಷ ಸೈಡ್ ಬಾ ಗೈಸ್. ಅಲ್ಲಿ ನೋಡಿ, ತಿರ್ಸು. ನೋಡಿ ಗೈಸ್, ಏನ್ ಹೇಳು, ಇನ್ನೇನಿದೆ, ವಾಷಿಂಗ್ ಮಿಷಿನ್ ಅಲ್ಲಿ ಟಿವಿ ಬರುತ್ತೆ ನಮ್ಮ ಅಕ್ಕನ ಮನೇಲಿ. ಮಚ್ಚಾ, ಫ್ರಿಜ್ ಅಲ್ಲಿ ಬಟ್ಟೆ ತೊಳಿಬಹುದು, ವಾಷಿಂಗ್ ಮಿಷಿನ್ ಅಲ್ಲಿ ಕೂಲರ್ ಇದೆ ನಮ್ಮ ಅಕ್ಕ ಮನೇಲಿ. ಸೂಪರ್. ನಮ್ಮ ಅಕ್ಕ ಫುಡ್ಡಿ ಜಾಸ್ತಿ ಮಾತಾಡ್ತಾರೆ. ಗೈಸ್ ನಮ್ಮ ಅಕ್ಕ ಟೀ ಕೊಟ್ಟಿದ್ದಾರೆ ಕುಡಿಯೋಕ್ಕೆ. ಟೀ ಗೈಸ್. ನಾನು ಈಗ ನಮ್ಮ ಅಕ್ಕನ ಮನೆಗೆ ಬಂದಿದ್ದೀನಿ. ಹೋಗು, ಸೀನಿಯರ್ ವ್ಲಾಗರ್ ಬಂದಿಲ್ವಾ? ನಮ್ಮ ಅಕ್ಕ ಮನೆ ರೂಮೇ ಒಳ್ಳೆ ಹಾಲ್ ಇದ್ದಂಗಿದೆ ನೋಡಿ. ಇಲ್ಲಿಂದ ಅಲ್ಲಿಗೆ ರನ್ನಿಂಗ್ ರೇಸ್ ಮಾಡ್ಬೋದು, ಇಲ್ಲಿಂದ ಅಲ್ಲಿಗಿದೆ ಗೈಸ್. ಸೊ ಇವತ್ತಿನ ವ್ಲಾಗಲ್ಲಿ ನಾನು ನಿಮಗೆ ವಾಟ್ ಈಸ್ ದೇರ್ ಇನ್ ಮೈ ಸಿಸ್ಟರ್ ಹೋಮ್ ಫ್ರಿಡ್ಜ್ ತೋರಿಸ್ತೀನಿ ಬನ್ನಿ. ಸೊ ಈ ಕಡೆ ನೋಡಿದ್ರೆ ನಿಮಗೆ ಚಾಕ್ಲೇಟ್ಸ್ ಕಾಣುತ್ತೆ, ಅದೆಲ್ಲ ನನ್ನ ಜೇಬ್ಗೆ ಹೋಗುತ್ತೆ ಇವಾಗ. ಸೊ ಇದೆಲ್ಲ ಜೇಬ್ಗೆ ಹೋಗುತ್ತೆ ಇವಾಗ. ಇಷ್ಟು ಇಲ್ಲ ಸೈಡ್ಗೆ ಇಟ್ಬಿಡೋಣ. ಅವ್ಳು ಬರೋಕ್ಕೆ ಮುಂಚೆ ದೆಪ್ಪಬೇಕು. ಅವಳೇನೋ ರೆಡಿ ಆಗ್ತಾವಳೆ, ಕಾಣಿಸ್ಬಿಟ್ರೆ ಕಷ್ಟ, ಎತ್ಕೊಳಕ್ಕೆ ಬಿಡಲ್ಲ. ಒಂದು ಬಿಡ್ತೀರ ದೆಪ್ಪಿಡ್ತೀನಿ ಗೈಸ್, ಒಂದು ಬಿಡ್ತೀರ ಗೈಸ್. ಅದು ಬಿಟ್ಟು ನೂಡಲ್ಸ್ ನಮ್ಮ ಕೆಲ್ಸಕ್ಕೆ ಬರಲ್ಲ. ಇದೇನೇನೋ ಇಟ್ಟಿದ್ದಾಳೆ, ಅದೆಲ್ಲ ನಮ್ಮ ಕೆಲ್ಸಕ್ಕೆ ಬರಲ್ಲ. ನೆಕ್ಸ್ಟು ಇಲ್ಲಿ ಜ್ಯೂಸ್ಗಳು, ಪಾತ್ರೆಗಳು, ಪುಡಿಗಳು ಏನೇನೋ ಇದೆ. ಮೇನ್ ಜ್ಯೂಸ್ ದೇಪ್ಕೊಂಡು ಹೋಗೋಣ ಅಂದರೆ ನಮ್ಮ ಮನೇಲಿ ಯಾರು ಕುಡಿಯಲ್ಲ. ಎಲ್ಲ ಡಬ್ಬಗಳು. ಆಮೇಲೆ ಇಲ್ಲಿ ಕೆಳಗಡೆ ತರಕಾರಿ ಇಡೋದು. ಸೊ ನಮಗೆ ಬೇಕಾಗಿರೋದನ್ನ ನಾನು ಎತ್ಕೊಂಡಿದ್ದೀನಿ ನೋಡಿ, ಎಷ್ಟು ಎತ್ಕೊಂಡಿದ್ದೀನಿ. ಇನ್ನೂ ಇದೆಯಾ? ಸಾಕು ಬಿಡಿ ಅಮ್ಮ, ಇದು ಇಷ್ಟೆತ್ತಿರೋದೇ ಸಾಕು. ಹೌದಾ? ನಮ್ಮ ಅಕ್ಕ ಮನೇಲಿ ಯಾರು ತಿನ್ನಲ್ವ ಅಂತ ಅದಕ್ಕೆ ನಾನು ತಿಂತಾ ಇದ್ದೀನಿ. ಆ್ಯಂಡ್ ಇವ್ರು ನೋಡಿ ಅಲ್ಲಿ ಲವ್ ಬರ್ಡ್ಸ್ಗಳು ಹೆಂಗೆ ಮಲಗವ್ರೆ. ಇದೊಂದು ಪಪ್ಪಿ ಕೊಡು ಅವನಿಗೆ, ಅವನಿಗೆ 4 ಹೆಡ್ ಪಪ್ಪಿ ಕೊಡು. ನಿಮ್ಮ ಅಪ್ಪ ಅಮ್ಮ ನಿನ್ನದು ಏನು ಅಂತ ಹುಟ್ಟಿಸ್ಬಿಟ್ರು. ಅದೇನು ಮುಹೂರ್ತ ನೋಡಬೇಕು, ನಿನ್ನ ಹುಟ್ಟಿಸಿದ ಮುಹೂರ್ತನ. ಮಚ್ಚ ಕೊಡು ನಾನು ಕೊಡು, ಕೈ ಎತ್ಬಿಟ್ಟು ಕೊಡು.
ಐ ಕೊಡು. ನೋಡೋದಕ್ಕೆ ಗಂಡಸ್ತರ ಇದ್ದೀರಾ ನೀವು ಗಂಡಸೇನಾ? ಓಕೆ ಗೈಸ್, ಸೊ ಇವತ್ತು ನನಗೆ ಅಂತೀನಿ ಅಮ್ಮ ಈಗ ರವೆ ಉಂಡೆ ಮಾಡ್ತಾ ಇದಾರೆ. ರವೆ ಉಂಡೆಗೆ ಸುಜಿತಾ ಸ್ವಲ್ಪ ಅಲ್ಲಾಡ್ಸಪ್ಪ, ಗೊತ್ತು, ನಾನು ಮಾಡ್ತೀನಿ. ಅಲ್ಲಾಡ್ಸಪ್ಪ, ಕ್ಲೀನಾಗಿ ಅಲ್ಲಾಡ್ಸಪ್ಪ ಸುಜಿತಾ. ಒಂಚೂರು ಚಟ್ನಿ ರುಬ್ಕೊಂಡ್ ಹೋಗಪ್ಪ. ಇಲ್ಲಿ ಬಮ್ಮು ಸ್ವಲ್ಪ ಕಾಯಿ ತುರಿಯಪ್ಪ. ಓ ರವೆ ಉಂಡೆಗೆ ಅದು ಬೇರೆ ಹಾಕ್ತಾರಾ? ಓ ಕರೆಕ್ಟ್ ನಾನು ನೋಡಿ ಮಾಡ್ಕೋಗ್ಬಿಟ್ಟಿದ್ದೀನಿ. ಅದು ಬಿಟ್ಟು ಅಮ್ಮ ಏನೇನು ಹಾಕ್ತಾರಮ್ಮ? ರವೆ, ದ್ರಾಕ್ಷಿ, ಗೋಡಂಬಿ, ಸಕ್ಕರೆ, ತುಪ್ಪ, ಹಾಲು, ನಿಂಬೆಣ್ಣೆಲ್ಲ ಹಾಕ್ತಾರಾ? ಅಲ್ಲ ಇಟ್ಟಿದ್ರಲ್ಲ ರಾಹುಲ, ಅಲ್ಲಾಡ್ಸಿದ್ ಸಾಕು, ಸೈಡಿಗೆ ಬರಪ್ಪ. ಸಂಜಯ್ ಸ್ವಲ್ಪ ಹೋಗಿ ಅಲ್ಲಾಡ್ಸಪ್ಪ. ಲಡ್ಡು ಆಗಿದೆ. ಹಿಂಗೆ ರೌಂಡ್ ಅಮ್ಮ ಕೊಡ್ತಾವ್ರು ನೋಡಿ. ಹಂಗೆ ತಿನ್ಕೊಂಡು ಹೋಗ್ಬಿಡೋದು. ಬಾಪ ಸೊ ಈಗ ನಾನು ಒಂಚೂರು ಟೇಸ್ಟ್ ಮಾಡ್ಬಿಡ್ತೀನಿ. ಅಮ್ಮ ಚಿಕ್ಕದು ಕೊಡಿ, ಎಷ್ಟು ಹೊಡೆದು ಬೇಡ. ಬಿಸಿ ಇದೆ, ಇದು ಒಣಗಬೇಕಂತೆ. ಆದರೂ ಅಮ್ಮ ಒಣಗ್ಬೇಕಂದ್ರಪ್ಪ. ಆರ್ಬೇಕು. ಕರೆಕ್ಟ್ ಮೆತ್ತಗಿದೆ. ಬಾಡ್ರ ಅವ್ರು ಹೋದ್ರು ಬೈಕಲ್ಲಿ. ನಮ್ಮ ಅಪ್ಪ ಅಮ್ಮ ಬೈಕ್ ಎತ್ಕೊಂಡ್ ಬಂದಿದ್ರಲ್ಲ, ಅದಕ್ಕೆ ಇವ್ರು ಬೈಕಲ್ಲಿ ಮನೆಗೆ ವಾಪಸ್ ಹೋಗ್ತಾವ್ರೆ. ನಮ್ಮ ಅಪ್ಪ ಅಮ್ಮ ಕಾರಲ್ಲಿ ಬರ್ತಾರೆ ನಮ್ಮ ಜೊತೆಗೆ. ಎದುರೋನಲ್ಲ ಅಮ್ಮ ಅವನಿಗೆ. ನಾನು ರೆಸ್ಟ್ರೂಮ್ ಹೋಗಿ ಬರ್ತೀನಿ ಅಂತ ನಮ್ಮ ಸಂಜೆಗೆ ಪರ್ಸ್ ಕೊಟ್ಟು ಹೋಗಿದ್ದೀನಿ. ಮನುಷ್ಯ ಅಂದ್ರೆ ಪರ್ಸ್ ಕೊಟ್ಟು ಗೊರಕೆ ಹೊಡಿತಾ ಇದ್ದಾನೆ. ಯಾವ ವಿಷಯ ಕೊಡ್ಬೇಕು, ಏನ್ ಮಾಡ್ಬೇಕಾಗಿತ್ತು? ಒಂದು ಮೊಸಳೆ ನಿದ್ದೆ ಒಂದು. ಸೊ ನೋಡಿ ನಮ್ಮ ಅಕ್ಕ ಲಗೇಜ್ ಪ್ಯಾಕ್ ಮಾಡ್ಕೊಂಡಿದ್ದಾರೆ. ಗೌಡ್ರೆ ನಿಮ್ದು ಫಸ್ಟ್ ಇಂಟರ್ನ್ಯಾಷನಲ್ ಟ್ರಿಪ್ಪಾ? ನಿಮ್ದು ಫಸ್ಟಾ? ನಮ್ಮ ಭಾವದ ಫಸ್ಟು. ನಮ್ಮ ಅಕ್ಕ ಒಂದ್ಸರಿ ಹೋಗಿದ್ಲು ಅಲ್ಲಿ ಮನೆ ಕೆಲ್ಸಕ್ಕೆ. ಈ ಸರಿ ಫುಲ್ ಸ್ಟ್ಯಾಂಡರ್ಡ್ ಆಗಿ ಹೋಗ್ತಾವಳ ಅಷ್ಟೇ, ನಮ್ಮ ಭಾವ ಇರೋದ್ರಿಂದ. ಇಲ್ಲ ಅಂದ್ರೆ ಈ ಸರಿ ಮನೆ ಕೆಲ್ಸಕ್ಕೆ ಹೋಗಿರೋದು. ನೋಡಿ ನಮ್ಮ ಅಕ್ಕ ಮನೇಲಿ ಆಪಲ್ದು ಡ್ರಾವರ್. ಲಗೇಜ್ನೆಲ್ಲ ನಾವೇ ಎತ್ತುತ್ತಾ ಇದೀವಿ ಇವತ್ತು. ಎಲ್ಲ ಸರಿ ಫ್ರಿಜ್ಗೆ ಹಾಕಿದ್ದೀನಿ ಅಂತ ಇದ್ದೀನಿ, ಲಿಫ್ಟಿಗೆ ಹಾಕಿದ್ದೀವಿ. ಸೊ ನೋಡಿ ಫೈನಲಿ ಹೋಗ್ತಾ ಇದ್ದೀವಿ ಲಿಫ್ಟಲ್ಲಿ. ಇಷ್ಟೊತ್ತು ನಾನು ಬನ್ನಿ ಅಂತ ಹೇಳಿ ಕೊನೆಗೂ ಬಂದರು ಎಲ್ಲ ನಿಮ್ಮ ಅಕ್ಕ. ಗೈಸ್ ನನ್ನ ಗಾಡೀಲಿ ನಮ್ಮ ಅಮ್ಮ, ಸಂಜಯ್, ನಮ್ಮ ಅಕ್ಕ ಹೋಗ್ತಾ ಇದ್ದಾರೆ. ನಾವು ಹಿಂದೇನೆ ಸುಜಿತ್ ಗಾಡೀಲಿ ನಾನು, ಸುಜಿ, ತಿನು ಮತ್ತು ನಮ್ಮ ಭಾವ ಹೋಗ್ತಾ ಇದ್ದೀವಿ. ಲೆಟ್ಸ್ ಗೋ. ಆ್ಯಂಡ್ ಕಾರ್ ನಾನೇ ಓಡಿಸ್ಬೇಕೀಗ. ಗೈಸ್ ಸೊ ಫೈನಲಿ ನಾವು ನಮ್ಮ ಅಕ್ಕ ಮನೆಯಿಂದ ಇಲ್ಲಿ ಒಂದು ಮನಿ ಎಕ್ಸ್ಚೇಂಜ್ ಪಾರ್ಟಿ ಇದೆ ಜಾಗದಲ್ಲಿ ಬಂದಿದ್ದೀವಿ. ಬಿಕಾಸ್ ಇಲ್ಲಿಂದ ಇಂಡಿಯಾ ರುಪೀಸ್ನ ದುಬೈ ದಿರಾಮ್ ಮಾಡ್ಕೊಂಡು ಹೋಗಬೇಕು. ದಿರಾಮ್ ಮಾಡ್ಕೊಂಡು ಅಲ್ಲೋಗಿ ಸ್ಪೆಂಡ್ ಮಾಡಬೇಕಲ್ಲ. ಸೊ ಅದಕ್ಕೆ ಇಲ್ಲಿ ಬಂದು ಮನಿ ಎಕ್ಸ್ಚೇಂಜ್ ಮಾಡಿಕೊಂಡು ನಮ್ಮ ಅಕ್ಕ ಭಾವದು ಆಮೇಲೆ ಇಲ್ಲಿಂದ ನಮ್ಮ ಮನೆ ಹತ್ರ ಹೋಗಿ ಒಂದಷ್ಟು ಕೆಲಸ ಇದೆ ಅದು ಮುಗಿಸ್ಕೊಂಡು ಅವ್ರನ್ನ ಏರ್ಪೋರ್ಟ್ ಡ್ರಾಪ್ ಹಾಕೋದು. ಶೋ ಸಮ್ ದಿರಾಮ್ಸ್. ದಿನಾರ್ ಹೆಂಗಿದೆ? ದಿರಾಮ್ ಹೆಂಗಿದೆ ದಿರಾಮ್? ಓಹೋ ಮಜಾ ಕೊಡು. ಇನ್ಸ್ಟಾ ಸ್ಟೋರಿ ಹಾಕೋಣ. ಗೈಸ್ ಇದರಲ್ಲಿ ಎಷ್ಟು ಲಕ್ಷ ಇರ್ಬೋದು ನೀವು ಗೆಸ್ ಮಾಡಿ. ಲಕ್ಷ ಇದೆ ಒಟ್ಟಿನಲ್ಲಿ. ಎಷ್ಟು ಲಕ್ಷ ಒಂದ್ಸರಿ ಕರೆಕ್ಟಾಗಿ ಇಟ್ಕೊಳ್ರಿ ಇಬ್ರು. ಗೆಸ್ ಮಾಡಿ ಕಮೆಂಟ್ ಹಾಕಿದ್ರೆ ಕರೆಕ್ಟಾಗಿ ಇಟ್ಕೊಳ್ಳೋ. ಅವ್ರಿಗೊಂದು ಹ್ಯಾಂಪರ್. ಗೆಸ್ ಮಾಡೋದು ಕಷ್ಟ ಇದೆ, ತುಂಬಾ ಕಷ್ಟ ಇದೆ ಗೆಸ್ ಮಾಡೋದು. ನೋಟ್ ಇದೆ ಅಂತ ಹೇಳಕ್ಕೆ ಆಗಲ್ಲ. ಒಂಚೂರು ಸ್ಕ್ರೀನ್ ಶಾಟ್ ತಗೊಂಡು ಕಂಡಿಡ್ರಿ ನೋಡೋಣ. ಅಯ್ಯೋ ನಾನು ಇಲ್ಲಿ ಸಿಗ್ನಲ್ ಆನ್ ಮಾಡ್ಕೊಂಡು ನಿಂತಿದ್ದೀನಿ, ಗಾಡಿಗಳೆಲ್ಲ ಪಾಸ್ ಆಗ್ಬಿಟ್ಟಿದ್ದಾವೆ. ಓಕೆ ಫ್ಯಾಮ್, ಸೊ ಫೈನಲಿ ನಾನು ಮನೆಗೆ ವಾಪಸ್ ಬಂದೆ. ಒಂದು ತುಂಬ ದೊಡ್ಡ ಮೆಸ್ ಇತ್ತು, ಅದನ್ನು ಕ್ಲಿಯರ್ ಮಾಡ್ಕೊಳ್ಳೋಷ್ಟರಲ್ಲಿ ನಮ್ಮ ಅರ್ಧ ದಿನ ಮುಗಿದೋಯ್ತು. ನನ್ನ ಮಕ್ಕನ ಏರ್ಪೋರ್ಟಿಗೆ ಬಿಡೋಕ್ಕಾಗಿಲ್ಲ. ನಮ್ಮ ಅಕ್ಕ ಅವರೆಲ್ಲ ಕ್ಯಾಬ್ ಮಾಡ್ಕೊಂಡು ಹೋದರು. ಸೊ ಏನೋ ಒಂದು ಲೈಫಲ್ಲಿ ಒನ್ ಆಫ್ ದ ವರ್ಸ್ಟ್ ಸಿಚುವೇಶನ್ ಆ್ಯಂಡ್ ನೆವರ್ ಎಕ್ಸ್ಪೆಕ್ಟೆಡ್ ಡೇ. ಅದನ್ನು ಸಾರ್ಟ್ ಮಾಡ್ಕೊಳ್ಳೋಷ್ಟರಲ್ಲಿ ತುಂಬ ಐಮ್ ಮೆಂಟಲಿ ಟೂ ಮಚ್ ಗೋಯಿಂಗ್ ಥ್ರೂ. ಸೊ ಅದೇನು ಅಂತೆಲ್ಲ ನಿಮಗೆ ಮುಂದೆ ಮೇ ಬಿ ಇನ್ ಲೈಫ್ ಆಫ್ಟರ್ 10 years 15 years ಹೇಳ್ತೀನಿ. ಸೊ ಈಗ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್. ನಾನು ಈ ಸಿಚುವೇಷನಲ್ಲೂ ವ್ಲಾಗ್ನ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಆ್ಯಂಡ್ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಲಾಟ್ಸ್ ಆಫ್ ಲವ್. ಸಿ ಯು ದ ನೆಕ್ಸ್ಟ್ ವ್ಲಾಗ್. ಬಾಯ್. ಓ ಫ್ಯಾಮ್, ಸೊ ಇವತ್ತಿನ ಬೆಸ್ಟ್ ಡೇ ಏನೂ ಇಲ್ಲ. ಇಟ್ಸ್ ಆಲ್ ಅ ವರ್ಸ್ಟ್ ಡೇ ಆಫ್ ಮೈ ಲೈಫ್. ನಿಮ್ದು ಯಾರು ಬೆಸ್ಟ್ ಇದ್ದರೆ ಕಮೆಂಟ್ ಹಾಕಿ. ಬಾಯ್.